ನನ್ನ ಯಾರು ಮುಟ್ಟಾರ ಕುಂಬಾರ ಓ ಕುಂಬಾರ ಮನೆ ಮಡಿಕೆಯಾಗಿರುವೆ ಕುಂಬಾರ ಈ ಮನೆಯ ಮೇಲೆ ಮನಸ್ಸಿರಲಿ ಕುಂಬಾರ ಈ ಮನೆಯ ಮೇಲೆ ಮನಸ್ಸಿರಲಿ ಕುಂಬಾರ. ಹೌದಪ್ಪ ತಂದೆ, ನಮ್ಮನ್ನ ಜಡಿ ಮಣ್ಣಲ್ಲಿದ್ದ ನಿನ್ನ ಸ್ವರೂಪದಲ್ಲಿ ರೂಪಿಸಿದೆ. ನಮ್ಮ ಮೇಲೆ ಸ್ವಲ್ಪ ಮನಸ್ಸಿಡಪ್ಪ ದೇವರೇ. ಎಷ್ಟು ಬಾಧ, ಎಷ್ಟು ಕಷ್ಟ, ಎಷ್ಟು ದುಃಖ, ಎಷ್ಟು ಸಮಸ್ಯೆ, ಎಷ್ಟೋ ಪಾಪದಾಗ ನಾನು ಬಿದ್ದಿದ್ದೀನಿ ತಂದೆ. ಅಯ್ಯೋ, ನಾನು ಎಷ್ಟು ತಪ್ಪು ಮಾಡಿದ್ದೆ, ಎಷ್ಟೋ ಕಷ್ಟದಲ್ಲಿ ಆಗಿದ್ದೇನೆ. ಅಯ್ಯೋ, ನಾನು ನಿಜವಾದ ತಂದೆಯನ್ನು ಮರೆತು ಕಳಿಸಿ ಸ್ವಾಮಿ. ಇವತ್ತು ಎಲ್ಲೆಲ್ಲಿ ಬಂದು ಬಿದ್ದಿದ್ದೀನಿ ಕರ್ತನೆ. ಅಯ್ಯ, ನನ್ನನ್ನು ಶ್ರಮಿಸಿ ಕಳಿಸಿ, ನನ್ನನ್ನು ಶ್ರಮಿಸಿ ಕಳಿಸುತ್ತೇವ, ನನ್ನನ್ನು ಶ್ರಮಿಸಿ. ನನ್ನ ಮೇಲೆ ಮನಸ್ಸು, ಈ ಮಣ್ಣಿನ ಮೇಲೆ ಮನಸ್ಸು ದೇವ, ಈ ಮಣ್ಣಿನ ಮೇಲೆ ಮನಸ್ಸು. Hallelujah, 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 Jesus, thank you 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 Jesus. Hallelujah, thank you, Father. 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 Thank you, Holy Spirit. 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 Hallelujah. 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 ನಮಗೆ ಬಹಳವಾದ ಪ್ರೀತಿ ಮಾಡುವಂಥ ತಂದೆ, ನಿಮಗೆ ಸ್ತೋತ್ರ ಕರ್ತನೆ ದೇವ. ನಿನ್ನ ಈ ಪರಿಶುದ್ಧವಾದ ದಿವಸದಲ್ಲಿ ಸ್ವಾಮಿ, ನಾವು ಎಲ್ಲರೂ ನಿಮ್ಮ ಬಳಿಗೆ ಬಂದಿದ್ದೇವೆ. ನಿನ್ನನ್ನು ಜ್ಞಾಪ ಮಾಡಿ ತಂದೆ. ಇವತ್ತು ನಮ್ಮ ಬಾಧೆಗಳು, ನಮ್ಮ ಕಷ್ಟಗಳು ಎಲ್ಲವನ್ನು ಕರ್ತನೆ ನಿನ್ನ ಬಳಿಗೆ ತಂದಿದ್ದೇವೆ. ನಾವು ಮಾಡ್ತಿರುವಂಥ ಪ್ರಾರ್ಥನೆಗಳು ಸ್ವಾಮಿ, ನಮ್ಮನ್ನು ಜ್ಞಾಪ ಮಾಡಿಕೊ, ನಮ್ಮ ಪ್ರಾರ್ಥನೆಯನ್ನು ನೆರವೇರಿಸು. ನಮಗೆ ಇರುವಂತ ಕಷ್ಟ, ನಮಗಿರುವಂತ ಬಾಧ, ನಮಗಿರುವಂತ ರೋಗ ಅಯ್ಯ ಎಲ್ಲವನ್ನು ತೆಗೆದುಹಾಕಿ ಕಸಿ ನಮಗೊಂದು ಶುದ್ಧ ಹೃದಯವನ್ನು ಕೊಡಪ್ಪ ತಂದೆ. ನಿಮಗೆ ಸ್ತೋತ್ರ ದೇವ. ನೀನ್ ರಾಜಾದಿರಾಜ, ದೇವಾದಿ ದೇವ. ನಮ್ಮ ಎಲ್ಲಾ ಕೂಗವನ್ನು ಕೇಳಿಕಸಿ, ಎಲ್ಲ ಪ್ರಾರ್ಥನೆಯನ್ನು ಇರುವಂತ ದೇವರು. ಇವತ್ತು ನಿನ್ನ ಮಗನಾದ ಪಾಠ ಬಾಬು ಸರ್ ಹೇಳುವಂತ ಮಾತು ಕರ್ತನೆ ಅವ್ರ ಬಾಯಿಲ್ಲ ರಾಜ, ನಿನ್ನ ಪರಿಶುದ್ಧ ಆತ್ಮದ್ವಾರ ಮಾತಾಡಲಿ ಅಯ್ಯ. ನಿನ್ನ ವಾಕ್ಯ ಹೇಳ್ತಿದ್ದ 6 ದಿವಸ ನಿನ್ ಕೆಲಸ ಮಾಡು, 7ನೇ ದಿವಸ ನನ್ನ ಹತ್ರ ಬಾ, ನಾನು ಮಾತಾಡ್ಬೇಕು ನಿಮ್ಮ ಹತ್ರ ಅಂತ. ಹೌದಪ್ಪ ಕರ್ತನೆ, ಇವತ್ತು ನಿನ್ ಮಗ ಕರ್ತನೆ ಪಾಸ್ಟರ್ ಬಾಬು ಅವರು ಬಂದ್ ಕಸಿ ವಾಕ್ಯ ಹೇಳುವಂತೆ ಸ್ವಾಮಿ ಅವ್ರಿಗೆ ನಿನ್ನ ಪರಿಶುದ್ಧ ಆತ್ಮದ ಬಲದಿಂದ ತುಂಬಲ್ಪಡಲಿ ಕರ್ತನೆ. ಅವ್ರ ಬಾಯಲ್ಲಿ ನೀನ್ ಮಾತಾಡಿ
ಕರ್ತನೆ, ಹೇಳುವಂತ ಒಂದೊಂದು ನಿನ್ನ ಮಾತುಗಳು ಹೃದಯದಲ್ಲಿ ಗ್ರಹಣ ಮಾಡ್ಲಿಕ್ಕೆ ಸಹಾಯ ಮಾಡು. ಬಂದಿರುವಂತ ಪ್ರತಿಯೊಬ್ಬ ಮಕ್ಕಳಿಗೆ ನಿನ್ನ ಆಶೀರ್ವಾದವನ್ನು ಸೇರಲಿ. ಹೌದಪ್ಪ ಕರ್ತನೆ, ನಿನ್ನ ಮಾತುಗಳು ಕೇಳಲಿಕ್ಕೆ ನಮ್ಮ ಕಿವಿಗಳನ್ನ ತೆರೆದಿಡು, ನಮ್ಮ ಹೃದಯದ ಬಾಗಿಲನ್ನು ತೆರೆದಿಡು. ಯಾ ಶೈತಾನವನ್ನು, ಯಾ ಕೆಟ್ಟ ನಜರವನ್ನು ಇಲ್ಲಿ ಬಂದು ಗಡಿಬಿಡಿ ಮಾಡಲಾರದ ಕರ್ತನೆ, ಅಯ್ಯ ನಿನ್ನ ಆತ್ಮಗಳು ಈ ಪರಿಶುದ್ಧವಾದ ಸ್ಥಳದಲ್ಲಿ ತಿರುಗಾಡ್ಲಿ. ಯಾ ಗಡಿಬಿಡಿ ಆಗಲಾರ್ದಂಗ ತಂದೆ, ನೀನೇ ನನ್ನನ್ನು ಮತ್ತೆ ಇರುವಂತ ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡ್ಬೇಕೆಂಬುದಕ್ಕಾಗಿ ಈ ಸಣ್ಣ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಳ್ತೀನಿ ತಂದೆ. ಆಮೆನ್, ಆಮೆನ್. ಈ ಮನೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ನಡೆಯುತ್ತಿರುವ ಈ ಒಂದು 6 ದಿನ ಸಮಯದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಇದ್ದು ಇನ್ನ ಹೆಚ್ಚಾಗಿ ಅಭಿವೃದ್ಧಿಪಡಿಸಪ್ಪ. ಮಾತು, ಹಾಡುಗಳು, ಪ್ರಾರ್ಥನೆ ಇವೆಲ್ಲ ನಿನಗೋಸ್ಕರ. ನೀನು ಕೊಟ್ಟಿದ್ದ ಸರಳಿದ ಒಳ್ಳೆ ಹಾಡುಗಳನ್ನು ಹಾಡಿದರು. ಇಷ್ಟವರೆಗೂ ನಿನ್ನ ಮಗನಾದ ಬಾಬು ಸರ್ ನಡೆಸಿದ್ದಕ್ಕೋಸ್ಕರ ವಂದನೆಗಳು ಚೆಲ್ಲಿಸ್ತಾ ಇದ್ದೀನಪ್ಪ. ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡು. ಇಲ್ಲಿ ಬಂದಿರ್ತ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ, ಒಳ್ಳೆ ಆಶೀರ್ವಾದ ತುಂಬಿಸು. ಪ್ರತಿಯೊಂದು ಮನೆಯಲ್ಲಿ ಶಾಂತಿ ಸಮಾಧಾನಲಿದ್ದ ಇವತ್ತು ಈ ಸಮಯದಲ್ಲಿ ನಾನು ನಿನ್ನ ಮಾತುಗಳನ್ನು ಅವರು ಹೇಳ್ತಿರುವಾಗ ಪರಿಶುದ್ಧಾತ್ಮ ಸಹಾಯನ ನನಗೆ ಸಹಾಯ ಮಾಡಪ್ಪ. ಕೇಳ್ತೀನಿ, ನಿನ್ನ ಮಕ್ಕಳು ಕೂಡ ಒಳ್ಳೆ ಬುದ್ಧಿ ಜ್ಞಾನದಿಂದ ತುಂಬಿಸು. ಇನ್ನು ಬರೋರು ಎಲ್ಲರೂ ಈ ಒಂದು ಸ್ಥಳದಲ್ಲಿ ಸೇರಿ ಈ ಗ್ರಾಮದಲ್ಲಿ ನಿನ್ನ ಮಾತು ಅಟ್ಲೀಸ್ಟ್ ಒಬ್ಬರನ್ನ ಚೇಂಜ್ ಆಗ್ತದೆ ಈ ಕಷ್ಟ. ಆಮೇಲೆ ಥ್ಯಾಂಕ್ ಯು. ಬಾಬು ಸರ್ ನನಗೆ ಕೊಟ್ಟಿಲ್ಲ, ದೇವ್ರು ನನಗೆ ಕೊಟ್ಟಾರ. ಸಮಯ ಯಾರು ಕೊಡ್ತಾರೆ ನಮಗೆ? ಎಲ್ಲ ದೇವ್ರು ಕೊಂಡು ಕೊಟ್ಟಿಲ್ಲ. ಮತ್ತೆ ದೇವ್ರು ಕೊಂಡು ಕೊಟ್ಟಾರೆ ಅಂದ್ರೆ ನಾವು ಈ ಕೊಂಡಕ್ಕೆ ನಾವು ಏನ್ ಮಾಡ್ಬೇಕು? ಪಾಪ ಮಾಡ್ಬೇಕಾ? ಪರಿಶುದ್ಧನ ದೇವರು ಆರಾಧಿಸ್ಬೇಕಾ? ರೈಟ್. ಇವು ಪಾಪಿ ಕೊಂಡು ಅಂತಾರಲ್ಲ, ಕೆಲವ್ರು ಅಂತಾರ, ಅಯ್ಯ ಈ ಪಾಪಿ ಕೊಂಡು ಐತಲ್ಲ ಇದನ್ನ ನೋಡಿ ಸಾಯ್ಬೇಕಂತಾರ. ಅಂದ್ರೆ ಒಬ್ಬೊಬ್ರಿಗೊಂದು ಆಸೆ ಇರ್ತೈತೆ. ಈ ಕೊಳ್ಳದೇನು ಮಾಡ್ತಾರ? ಒಳ್ಳೇದು ನೋಡ್ತಾರ, ಕೆಟ್ಟದು ನೋಡ್ತಾರ. ಒಳ್ಳೇದು ಕೆಟ್ಟದು ಅಂಬದು ಯಾವಾಗ ಗೊತ್ತಪ್ಪ ಅಂದ್ರೆ ಅದು ದೇವರ ಸನ್ನಿಧಾನ ಅಲ್ಲಿ ಬಂದ ಮೇಲೆ ಮಾತ್ರ ಗೊತ್ತಾಗ್ತದೆ. ಹೊರಗಡಿದ್ರೆ ಏನು ಗೊತ್ತಾಗಲ್ಲ. ಹೆಂಗನೆ ಎಂಜಾಯ್ ಮಾಡ್ಕೋಬಹುದು. ಪೀರ್ಲ ಬೆಂಗಿರ್ತೈತೆ, ಸಮಾಧಾನ ಸಂತೋಷ ಇದ್ದಿರ್ತೈತೆ. ಹೆಂಗಿರ್ತೈತಿ ಅಲ್ರಿ? ಹೆಂಗಂತ ಹಿಂಗಂದು ಹೇಳಕ್ ಬರಕಲ್ಲ. ಕರೆಕ್ಟ್ ಅಲ್ಲ? ಫಿಲಮ್ ನೋಡಿಲ್ಲ? ಕರೆಕ್ಟ್ ಅಲ್ರಿ? ನೋಡಿರಲ್ಲ ಕೊಂಡ್ಲಿದ್ದ. ಜಾತ್ರೆಗೆ ಹೋದ್ಮೇಲೆ ಜಾತ್ರೆಗೆ ಹೆಂಗಿರ್ತೈತೆ ಅಲ್ಲಿಗೂ ನೋಡಿರ್ತೀರಿ. ಒಂದು ಉರ್ಸು ಬಂದ ತನಕ ಉರ್ಸು ಗುಡಿ ಹೊತ್ತ ನೋಡ್ತೀರಿ. ಒಂದು ದೇವ್ರು ಮಾಡಿದಾಗ ದೇವ್ರನ್ನ ನೋಡ್ತೀರಿ. ನಿಮ್ಮ ನೋಡ್ತೀನಿ ನಾನು ಇವಾಗ. ಆ ಕಡೆ ನೋಡ್ತೀರ, ನಿಮ್ಮ ನೋಡ್ಬೇಕು ನಾನು. ಇಲ್ಲಿಗೆ ಬಂದ ಮೇಲೆ ಇನ್ನ ಬಾಬ್ಸರ್ ವಾಕ್ಯ ನೀನ್ ಇವಾಗ ಮಾಡಿದ್ದಯ್ಯ, ದೇವ್ರ ನಮ್ಗೆ ಕೊಂಡು ಕೊಟ್ಟೇನಯ್ಯ. ನಾವು ನೋಡ್ತಾ ಇದ್ವಿ ಇಲ್ಲಿ ಯಾರು ಜಿಪ್ಪು ತೆಗಿದಾರೆ, ಯಾರಿಲ್ಲ ಬಂದು. ಒಂದು ಲೈನಿಗೆ ಬಂದರೆ ಪರವಾಗಿಲ್ಲ. ಆಗ ಬಿಟ್ಬಿಡು. ಇವತ್ತು ದೇವ್ರು ನಮಗೆ ಕೊಂಡು ಕೊಟ್ಟನ. ಈ ಕೊಂಡ್ಲಿದ್ರೆ ನಾವ್ ಏನ್ ಮಾಡ್ಬೇಕು? ಇದು ಕೆಟ್ಟದ್ ನೋಡಿದ್ರೆ ನಮ್ಗೆ ಕೆಟ್ಟದ್ದು ಬರ್ತೈತೆ, ಒಳ್ಳೇದು ನೋಡಿದ್ರೆ ಒಳ್ಳೇದು ಬರ್ತೈತೆ. ವಾಕ್ಯ ಪೂರ್ವವಾಗಿ ನಾವು ಒಂದ್ಸರಿ ಮಾತಾಡಿದ್ರೆ ಆದಿ ಕಾಂಡದಾಗ ನೋಡ್ರಿ, ಒಂದ್ಸರಿ ಮೊದಲನೇ ಪುಸ್ತಕ ಹಳೆಯ ಒಡಂಬಡಿಕೆಯಲ್ಲಿ ಒಂದು ಮಾತಿರ್ತಯ್ಯ. ಅಲ್ಲಿ ನೋಡ್ಬಾರ್ರಪ್ಪ ಅಂತ ದೇವ್ರು ಹೇಳಿದ್ರೆ ನೋಡಿ ಹಾಳಾಗೋಗಿರಲ್ಲ. ಆದಿಕಾಂಡ, ಆದಿಕಾಂಡದಾಗ ಅಷ್ಟೇ ಆದಿಕಾಂಡ ಅಂತಾರ. ಆದಿಕಾಂಡ 2ನೇ ಅಧ್ಯಾಯ 9ನೇ ವಚನ ಭಾಗನ. ಈ ಕಣ್ಣು ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದು. ಇವತ್ತು ನಿಮ್ಗೆ ಇದೊಂದು ಮಾತು ಹೇಳಿ ಮುಂದಕ್ಕೆ ಓದ್ತಾ ಇದ್ದೀನಿ. ವಾಕ್ಯದಲ್ಲಿ ಕೇಳ್ತಾ ಇಬಿಟ್ಟು 2ನೇ ಅಧ್ಯಾಯ 9ನೇ ವಚನ. ಮೊದಲನೇದಾಗ ತೆಗೆದಾಗ ಎಷ್ಟು ಹೊತ್ತು ಮಾಡ್ತೀರ ನೋಡಿ ನೀವು. ನಾಳೆ ಚಕ ತೆಗೆದು ಬಿಡ್ತೀವಿ. ಇಷ್ಟ ತೆಗೆದವ್ರು ಹೋದ್ರೆ ಪ್ಲೀಸ್. ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ. ಅದು ಓದೋ ತಪ್ಪು. ನೀವು ಫಸ್ಟ್ ಇಲ್ಲಿ ಹೆಂಗೈತೆ ಗೊತ್ತಾ? ದೇವ್ರು ನೋಡಕ್ಕಂತ ಹೇಳೋದಕ್ಕಂತ ಮುಂಚೆ ಏನ್ ಮೊದಲೈತೇನೆ ಬೇಸೋದ್ರೆ ಅದು ಮರಿಯು ದೇವುಡೇನೆ ಯೆಹೋವ. ಅದು ಬಿಟ್ಟು
తర్వాత ಆ ಭಾಗನ ಚದవాలి, ಆ ಭಾಗನ ಓದ್ಬೇಕು. ಯಾಕಂದ್ರೆ ದೇವರು ತಪ್ಪು ಮಾಡ್ದಂಗ ನೀವು ಹೋದ್ರೆ ಕರೆಕ್ಟ್ ಅರ್ಥ ಮಾಡ್ಬೇಕು. ಪಾಯಿಂಟ್ ಲಾಜಿಕಲ್ ಇರ್ತೈತೆ. ಫಸ್ಟ್ ಏನಂತೆ? ಯೆಹೋವ ದೇವರು. ಯೆಹೋ ದೇವರು, ರೈಟ್. ಅಲ್ಲಿ ಸ್ವಲ್ಪ ನಿಂದ್ರಿಸಿ ಮತ್ತೆ ಮುಂದಕ್ಕೆ ಹೋಗೋದು. ಇವಾಗ ಯೆಹೋವ ದೇವರು ನೋಡಕ್ಕೆ ರಮ್ಯವಾಗಿದ್ದೆಯು, ಊಟಕ್ಕೆ ಅನುಕೂಲವಾಗಿದ್ದೆಯು, ಇರುವ ಎಲ್ಲಾ ತರಹದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದ್ದನು. ಸಾಕು. ಇದೇ ಭಾಗನ ತೆಲುಗಿನ ಓದ್ತೀನಿ, ಇವಾಗ ಅರ್ಥ ಮಾಡ್ಕೊಂಡು. మరియు దేవుడైన యెహోవా ಏನಂತ ಇದ್ದಾನ? ನೋಡ್ಲಿಕ್ಕೆ ಎಲ್ಲದೂ ಕೊಟ್ಟಣ ಈ ಭೂಮಿ ಮೇಲೆ. ಈ ಒಂದು ಭಾಗವನ್ನು ಅರ್ಥ ಮಾಡ್ಕೊಂಡ್ರೆ, ಏದೇನು ತೋಟ ಅಂತ ಒಂದು ಐತೆ. ಅಲ್ಲಿ ತೋಟದಾಗ ಏನಿರ್ತಾನ ಅಂದ್ರೆ ಎಲ್ಲಾ ತರಹ ಫ್ರೂಟ್ಸ್ ಇಟ್ಬಿಟ್ಟಣ. ಎಲ್ಲ ಫ್ರೂಟ್ಸ್, ಹಣ್ಣುಗಳು. ನಿನಗೆ ದೇವರು ಕೊಟ್ಟಿದ್ದು ಈ ಕಣ್ಣದ್ದು ಯಾವ್ದನ್ನ ತಿನ್ನು, ನಿನ್ನಿಷ್ಟ, ಅವೆಲ್ಲ ಒಳ್ಳೇದಂತ ಹೇಳ. ನೀವಿವತ್ತು ಈ ಮಾತು ಅರ್ಥ ಮಾಡ್ಕೋಬೇಕಂದ್ರೆ ದಯವಿಟ್ಟು ಮಕ್ಕಳೆಲ್ಲರಿಗೊಂದು ಸೂಟಿಯಾಗಿ ಪ್ರಶ್ನೆ ಮಾಡ್ತೀನಿ. ಜಾತ್ರೆಗೆ ಕರ್ಕೊಂಡೋದ್ರೆ ನೀವೇನ್ ಮಾಡ್ತೀರಿ? ಇದು ಬೇಸೈತಿ ಎಲ್ಲ ಬೇಕು. ಯಾವ್ದನ್ನ ಬಿಡ್ತೀರ? ಯಾವ್ದಂದ್ರೆ ಅದಕ್ಕೆ ಬಿಡಾಕಿಲ್ಲ, ಎಲ್ಲ ಕೊಂಡ್ಕೋಬೇಕು. ಕೈಯಾಗ ರೊಕ್ಕ ಇರ್ತಾವಲ್ಲ, ಕೇಳಾಕಲ್ಲ. ನಮ್ ಕರ್ಕೊಂಡು ಅಂದ್ರೆ ಕೊಂಡೋಗ ಏನು ಕಾಣಿದ್ರೆ ಅವು ಬೇಕಂತ ಅಳ್ತೀವಿ, ಒಳ್ಳಾಡ್ತೀವಿ, ಒಯ್ಕಂತೀವಿ. ಈ ಮೂರು ನಡಿತೇವೆ. ಆದ್ರೆ ಇಲ್ಲಿ ದೇವರು ಹೇಳ್ತಾನ, ಕಣ್ಣಿಗೆ ನೋಡುವಷ್ಟು ಎಲ್ಲ ಹಣ್ಣುಗಳನ್ನು ದೇವರು ರೆಡಿ ಮಾಡಿಟ್ಟಿದ್ರೆ ಇವೆಲ್ಲ ಹೋಗಿ ಹಣ್ಣುಗಳನ್ನು ದೇವರು ಏನಾದ್ರೆ ಮುಟ್ಟಬಾರ್ದು ಅಂತ ಹೇಳಿ ಅದು ತಗೊಂಡ್ಬಂದ್ಬಿಟ್ಟ. ಯಾಕೆ ತಪ್ಪು ಮಾಡಲಿಕ್ಕೆ ಈ ಅವ್ವ ಅಂದ್ರೆ, ಈ ಎಷ್ಟು ಹಣ್ಣುಗಳನ್ನು ತಿಂದ್ರೆ ಏನಾಗಿಲ್ಲ, ಅಪವಾದ ಬಂದು ಈ ಹಣ್ಣು ತಿಂದ್ರೆ ನಿನಗೆ ಏನಾಗೋದಿಲ್ಲ ಅಂತೇಳಿ ಮತ್ತೆ ಸುಳ್ಳು ಮಾತು ಹೇಳ್ಬಿಟ್ಟ. ಅವಾಗ ಅನ್ಕೊಂಡಳ, ಓಹೋ ಇದು ಕರೆಕ್ಟಾ ಅಂತ. ಬಹಳ ವರ್ಷದಿಂದ ನೀವು ವರ್ಷಿಪ್ ಮಾಡ್ತೀರಿ, ಬಹಳ ವರ್ಷದಿಂದ ಪ್ರೇಯರ್ ಮಾಡ್ತಾ ಇದ್ರಿ, ಬಹಳ ವರ್ಷದಿಂದ ನೀವು ಸುವಾರ್ತೆ ಗೊತ್ತೀರಿ, ಬಹಳ ವರ್ಷದಿಂದ ದೇವ್ರ ವಾಕ್ಯ ಕೇಳ್ತೀರಿ. ಬಟ್ ಒನ್ ಡೇ ಕಮಿಂಗ್ ಟು ಲೂಸಿಫರ್ ನಿಮ್ ತಗ ಬರೇ ಬರ್ತಾನ. ಬೇಸೋತಿರಪ್ಪ ಅಲ್ಲಿ ಚರ್ಚಿಗೆ ಬಾ, ನಮ್ ಗುಡಿಗೆ ಎಷ್ಟು ದೊಡ್ಡ ಕಡೆ ಸ್ವಲ್ಪ ಹಾಕಿ ಬಾಯಿಗೆ ರುಚಿ ಇರ್ತೈತಿ. ಯಾವುದು? ಕ್ವಾರ್ಟರ್ ಹಾಕಿ ಬಿಡು. ಇಷ್ಟು ದೊಡ್ಡ ವಿಶ್ವಾಸನ ಇಷ್ಟೇಲಿದ್ದ ಪಾಪ ಕೆಡಿಸ್ಬಿಡ್ತದೆ. ಏದೇನು ತೋಟದಲ್ಲಿ ಮಾಡಿದ್ದು ಮೊದಲು ತಪ್ಪಾದೆ. ಈ ಕಣ್ಣಿಗೆ ಎಲ್ಲ ಕಾರಣ, ಎಲ್ಲ ಸೂಪರ್ ರಮ್ಯವಾಗಿದೆ. ಹಣ್ಣುಗಳನ್ನು ನೋಡಕ್ಕೆ ಚಂದ ಐತೆ, ಮನಸ್ಸು ಆಸೆ ಪಟ್ಟಂಗೈತೆ. ಬಟ್ ಇದ್ರಾಗ ಎಲ್ಲ ಒಂದೇ ಹೇಳನಾಥ, ಇದು ಎಲ್ಲದ್ರಾಗ ಬೇಸೈತೆ, ಬಟ್ ಇದು ತಿನ್ನಬಾರ್ದಪ್ಪ ಅಂತ ಹೇಳೋಣ. ಇದ್ರಾಗ ಒಳ್ಳೇದೈತೆ, ಕೆಟ್ಟದೈತೆ. ಕೆಟ್ಟ ಐತೆ ಅಂದ್ಮೇಲೆ ಅದ್ರ ಬಗ್ಗೆ ನಾವ್ ಏನ್ ಮಾಡ್ಬೇಕು? ಆಲೋಚನೆ ಮಾಡಬಾರ್ದು, ಅದ್ರ ನೋಡಬಾರ್ದು, ಅದ್ರ ಬಗ್ಗೆ ನಮ್ಮ ಈ ಕಣ್ಣು ಆ ಕಡೆ ಹೋಗಬಾರ್ದು. ಇದು ಅಷ್ಟದಕ್ಕ ನೀವು ಇಲ್ಲೇ ಕುಂತ್ಕೊಂಡು ನಾನು ಇಷ್ಟು ವಾಕ್ಯ ಹೇಳ್ತಿರುವಾಗ ಪುಸ್ತಕನ ಹಿಂದ್ಗಡೆ ಡಿಜೆ ಬಂದ ತನಕ ನಿಮ್ಮ ಮನಸ್ಸು, ನಿಮ್ಮ ಕಣ್ಣು ಹೆಂಗಿರ್ತೈತಿ ಅದು? ಯಾಕಂದ್ರೆ ಮುಂದಿರ್ತದೆ, ಹಿಂದಿರ್ತದೆ ತಲೆ. ಯಾವಾಗ ಹೋಗೋನು, ಯಾವಾಗ ನೋಡೋನು, ಎದಕ್ ತಪ್ಪರೆ ಬಾರಿಸ್ರೆ ಗೊತ್ತಿಲ್ಲ, ಎದಕ್ ಬಾರಿಸ್ರೆ ಗೊತ್ತಿಲ್ಲ. ಏನಾಗೈತೋ ಏನಾಗೈತೆ. ಬಾಡಿ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟ್. ಇವಾಗಗಳು ಬಹಳ ಮಂದಿ ಆ ಕಡೆ ನೋಡ್ತಾರೆ ಪಾಪ. ಆ ಕಡೆ ಅಲ್ಲಿ ಏನು ಅಡ್ಡಗಳು ಇಲ್ಲ. ಎಷ್ಟೊತ್ತು ತಾಕಂಡು ನೋಡ್ತಾರೆ ಪಾಪ. ಯಶೋದಮ್ಮ ನಮ್ಮ ಬಾಡಿ ಇಲ್ಲಿದ್ದ ಮೇಲೆ ಮನಸ್ಸುಗಳು ಎಲ್ಲಿರ್ಬೇಕು? ಇಲ್ಲೇ ಇರ್ಬೇಕು. ನಿಮ್ಮ ಇವೆಲ್ಲರೂ ಕುಂತ್ಕೊಂಡ್ರೆ ಬೇಸು. ನಿಮ್ಗೆಲ್ಲ ಚಿಕನ್ ಬೇರೆ ಅಂದ್ರೆ ಎಲ್ಲರೂ ಇಷ್ಟೇ ಇಲ್ಲ, ಪರವಾಗಿಲ್ಲ, ಓಪನ್ ಆಯ್ತು. ತುಂಬಕ್ಕಿಲ್ಲ ಮುಟ್ಟು ನೋಡಿ ಸಾರತ್ತಿದ್ದ. ಎಲ್ಲರೂ ಚಿಕನ್ ಬೇರೆ ಇಷ್ಟ ಅಲ್ಲ. ನಿಮ್ಮ ಪ್ಲೇಟ್ ಇಲ್ಲ ಐತೆ ಅನ್ಕೋ, ಎಲ್ಲರಿಗೂ ಬೇಸ್ ಪ್ಲೇಟ್ ತುಂಬ ಪೀಸು, ಲೆಗ್ ಪೀಸು, ಫ್ರೈ ಎಲ್ಲ ರೆಡಿ ಮಾಡಿಟ್ಟಾರ. ಪಲಾವ್. ನೀವು ಇವಾಗ ಈ ಪ್ಲೇಟ್ ನೋಡ್ಬೇಕಾ, ಎಷ್ಟೊತ್ತ ಹಿಂದ್ಗಡೆ ನೋಡ್ಬೇಕಾ, ಮುಂದಕ್ಕೆ ನೋಡ್ಬೇಕಾ? ಪ್ಲೇಟ್ ನೋಡ್ಬೇಕು. ನೀನೇ ಮುಂದೆ ಪ್ಲೇಟ್ ನೋಡ್ಬೇಕು. ಯಾಕೆ? ನನ್ನ ಪ್ಲೇಟಾಗ ಎಲ್ಲ ಬಿದ್ದವಪ್ಪ, ಸಾಕು, ಇನ್ನೊಬ್ಬರ್ತಾಗ ಹೆಂಗ್ ಬಿದ್ದು ನನಗೇನು, ಗಬ್ಬ ಗಬ್ಬ ಊಟ ಮಾಡ್ಬೇಕು. ನಾವು ಹಂಗಲ್ಲ, ನಮ್ಮ ಪ್ಲೇಟ್ನಾಗ ಎಲ್ಲ ಇದ್ರೆ ಕೂಡ ಅಲ್ಲೇನು ಬಿದ್ದೈತೆ,
ಇವನಿಗೇನು ಹಾಕೈತೆ ಮುಂದೋರ್ಗೆ ಏನು ಬಿದ್ದೈತೆ ಅಂತ ಹಿಂಗೆ ಕೇಳೋರು ನಾವು. ವಾಕ್ಯದಾಗ ಹೆಂಗಿರ್ಬೇಕಂದ್ರೆ ಇಲ್ಲಿ ವಾಕ್ಯ ಹೇಳುವಾಗ ವಾಕ್ಯ ಮೇಲೆ ಮಾತ್ರ ಗಮನ ಕೊಟ್ರೆ ನಿಮ್ಗೆ ವಾಕ್ಯ ಅರ್ಥತೆ. ಇದು ಬಿರಿಯಾನಿ ಅಂತ ವಾಕ್ಯ ಅಂತ ಅರ್ಥ. ನಾವು ಪ್ಲೇಟ್ ಬಿಟ್ಟು ಅದೇ ಆದಿಕಾಂಡದಾಗ 19ನೇ ಅಧ್ಯಾಯ 26ನೇ ವಚನ ಇವಾಗ ತೆಗೆದ್ರಲ್ಲ, ಅದೇ ಪುಸ್ತಕದಲ್ಲಿ 19ನೇ ಅಧ್ಯಾಯ ತೆಗೆದ ಹೇಳ್ತೀವಮ್ಮ. ಸ್ವಲ್ಪ ನಿಧಾನ ಎಲ್ಲ ತೆಗಿಬೇಕಲ್ಲ, ಬಹಳ ಮಂದಿ ಹಿಂದಕ್ಕೆ ಇದ್ರಿ. 26ನೇ ವಚನ ಹೋದ್ರೆ ಒಂದ್ಸರಿ ಅದು ನೋಡಬೇಡ ಅಂದ. ಅದೇ ಸೊದೋಮ ಗೊಮೋರ ಪಟ್ಟಣದಲ್ಲಿ ವ್ಯಭಿಚಾರ, ಪಾಪ, ಮೋಸ, ಗೋರಗಳು ಎಲ್ಲ ಸ್ಟಾರ್ಟ್ ಆಗಿದ್ರೆ ದೇವ್ರ ಹೇಳೋಣ ಲೋತು ಬಾರಿಗೆ, ಅಯ್ಯ ನೀವು ಆ ಕಡೆ ಹೋಗ್ಬಾರ್ದು, ದಯವಿಟ್ಟು ಈ ಕಡೆ ಊರು ಬಿಟ್ಟು ಬಂದ್ಬಿಡ್ರಿ, ಇದೆಲ್ಲ ನಾನು ನಾಶನ ಮಾಡ್ತಂದ್ರೆ ಪಾಪ ಲೋತು ಲೂಟ ಅಂದ್ರಲ್ಲ, ಇದ್ರಾಗ ಲೋತು ಅಂತಾರ. ಈತನ ಏನ್ ಮಾಡ್ಬಿಟ್ಟಾನ ಹೇಳ್ತಿದ್ರೆ ಹೇಳೋಣ ಬಂದ್ಬಿಡ್ತು ನಾವು ಹೋಗ್ಬಿಡಂದ್ರೆ ಆತ ಹೇಳ್ತಿ ಏನಾಗ್ಬಿಟ್ಬಿಡ, ನಂದು ಸೀರೆ ಹೋಯ್ತು, ನನ್ನ ಬಂಗಾರ ಹೋಯ್ತು, ನನ್ನ ಮನೆ ಹೋಯ್ತು, ಹಿಂಗ್ ನೋಡ್ಬಿಟ್ಟ. ನೀನು ನೋಡೋದು ದೇವ್ರು ಹೇಳೇನ, ಅದನ್ನ ಬಿಟ್ಟು ನೀನ್ ಏನ್ ಮಾಡ್ಬೇಕು, ಮುಂದಕ್ಕೆ ಬಂದ್ಬಿಡ್ಬೇಕು ಅಷ್ಟ. ಅದು ಏನಾಗ್ಲಿ ಹಿಂದಗಡೆ ನಿನ್ ಸಂಬಂಧ ಇಲ್ಲ ಅದು. ಆದ್ರೆ ಎಮಗ ಪ್ರೀತಿ ಜಗ್ಗೈತೆ ಮನೆ ಮೇಲೆ, ಬಟ್ಟೆ ಬಂಗಾರ ಇರ್ತಾವಲ್ಲ, ಸುಮ್ಮನೆ ಇರ್ತೀವಿ ನಾವು. ಒಂದು ಸಾರಿ ಹಿಂಗ ಟರ್ನ್ ಆಗ್ಬಿಟ್ಟಾರ ಅಷ್ಟೇ. ದೇವ್ರು ಹೇಳಿದ್ದೇನು ನೀನ್ ಟರ್ನ್ ಆಗ್ಬೇಡ, ಮುಂದೆ ನೋಡಿ ಬಾ ಅಂತ. ದೇವ್ರು ಹೇಳಿದ್ದೇನು ಮುಂದಕ್ಕೆ ಬಾ ಅಂದ್ಮೇಲೆ ಮುಂದಕ್ಕೆ ನೋಡ್ಬೇಕು, ನಾವು ಹಿಂದಕ್ಕೆ ನೋಡ್ಬಿಟ್ಟಾರ. ಆದ್ರೆ ಹಿಂದಕ್ಕೂ ನೋಡಿದ ಒಂದೇ ಒಂದು ಕ್ಷಣದಲ್ಲಿ ಲೂಟರ್ ಬಾರಿ ಹೇಳ್ತ ಏನಾಗ್ಬಿಟ್ಟಾರ, ಉಪ್ಪಿನ ಕಂಬ ಆಗ್ಬಿಟ್ಟಾರ. ನೋಡ್ರಿ, ಅದು ದೊಡ್ಡ ಪಾಪ ಏನಿಲ್ಲ ಅಲ್ಲಿ. ದೇವ್ರು ಹೇಳಿದ ಮಾತು ಕೇಳಿದ್ರೆ ಪಾಪನೇ ಇಲ್ಲ ನಮ್ಗೆ. ದೇವ್ರು ಏನಂತ ಹೇಳೋಣ, ಮುಂದೆ ನೋಡಿ ಬರ್ರಂತ ಹೇಳೋಣ. ಇವಾಗ ನಾವು ಪ್ರೇಯರ್ ಹೋಗುವ ಇಲ್ಲಿ ಬರ್ತೀವಲ್ಲ, ಮುಂದೆ ನೋಡೇ ಬರಬೇಕು. ಎದಕ್ ಬರ್ಬೇಕು ಮುಂದೆ ಅಂದ್ರೆ, ಮುಂದೆ ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ದಾರಿ ಐತೆ. ಮುಂದೆ ಏನೈತೆ ನಮ್ಗೆ ಹೋಗಕ, ಪರಲೋಕ ರಾಜ್ಯಕ್ಕೂ ದಾರಿ ಐತೆ. ಇಕ್ಕೊಂಡು ಮುಂದೆ ನೋಡ್ಬೇಕು. ಹಿಂದ್ಗಡೆ ನೀನು ನೋಡಿದ್ರೆ ನೀನ ಶಿಕ್ಷೆ ಬರ್ತದ ಒಂದ್ ದಿವಸ. ಲೂಟರ್ ಬಾರಿ ಏನಾಗೈತೆ, ಉಪ್ಪು ಸ್ತಂಭ ಆಗ್ಬಿಟ್ಟಾಳ. ಬಟ್ ಅದೇ ಮಾತು ನಿಮ್ಗೆ ಹೇಳ್ತಾನೆ, ದೊಡ್ಡವ್ರು ಹೇಳ್ಬೇಕು ಇವಾಗ ಸಮಾಧಾನ. ನೀವು ಹೊಲ್ದ ಕೆಲ್ಸ ಹೋಗ್ತಿರಿಲ್ಲ, ಕುಂಟೆ ಜಂತೆ ಇರ್ತಿರಲ್ಲ ಹೊಲಕ್ಕ, ಕುಂಟೆ ಜಂತೆ ಇಡುವಾಗ ನೀವು ಯಾಕಂಡ್ ನೋಡ್ಬೇಕು, ಮುಂದೆ ನೋಡಿ ಗಟ್ಟಿಗೆ ಇಟ್ಕೊಂಡು ಮುಂದೆ ಓದ್ತಾ ಇರ್ಬೇಕು. ಕುಂಟೆ ಜಂತೆ ಹಿಂಗೆ ಎತ್ಕೊಂಡು ಸಿಗಾಕಿ ನಾವ್ ಹಿಂಗೆ ನೋಡ್ಕೊಂತ ಹೋಗಿವ ಅನ್ಕ, ಏನು ಬೆಳೆ ಆದ್ರೆ ನೀವು ಬಿತ್ತಿದ್ದು ಆ ಬೆಳೆ ಎಲ್ಲ ಏನಾಗ್ತದೆ, ನಾಶನವಾಗ್ತದೆ. ಅಂದ್ರೆ ಇಲ್ಲಿ ಒಂದೇ ಅರ್ಥ ಮಾಡ್ತಾರೆ, ನಾವು ಕ್ರಿಸ್ತನ ನಂಬಿದ ಮೇಲೆ ಹಿಂದಕ್ಕೆ ನೋಡಬಾರ್ದು. ನಮ್ಮ ಗಮನ ಗೋ ಟು ಫ್ರಂಟ್. ನೀವೆಲ್ಲ ನನ್ನ ಜೊತೆಗೆ ಬರ್ರಿ ಅಂತ ಹೇಳ್ಬಿಟ್ಟ. ನಾವು ಆತನ ನೋಡ್ಬೇಕಂದ್ರೆ ನಾವು ಮುಂದೆ ನೋಡಿ ಮುಂದಕ್ಕೆ ಹೋಗ್ಬೇಕು. ಹಿಂದೆ ನಾವು ನೋಡಿ ಮಾಡಬೇಕು. ಹಿಂದಗಡೆ ಏನಿರ್ತದೆ ಗೊತ್ತಾ, ಪಾತಾಳ. ಅಲ್ಲಿ ಉಪ್ಪು ಸ್ತಂಭ ಐತೆ, ಉಪ್ಪು ಸ್ತಂಭ ಇಲ್ಲ ಇವಾಗ ನಿನಗೆ ನನಗೆ ಒಂದೇ ಒಂದು ಸ್ತಂಭ. ಪಾತಾಳದಾಗ ಫ್ರೈ ಮಾಡ್ತಾ ಇರ್ತಾನೆ ದೇವ್ರು. ಸತ್ತೋಕಲ್ಲ ನಾವು, ಸಾಯದಂತ ಇಲ್ಲ. ಇನ್ನ ಒಂದು ಸಾರಿ ಭೂಮಿಯಲ್ಲಿ ಸತ್ತ ಮೇಲೆ ಸೆಕೆಂಡ್ ಟೈಮ್ ಮತ್ತೆ ಸಾವಿಲ್ಲ ನನಗೆ. ಇದ್ರೆ ಪರಲೋಕದಲ್ಲಿ ಸಂತೋಷ, ಇಲ್ಲದ್ರೆ ಪಾತಾಳದಲ್ಲಿ ನಿನ್ನ ನರಕ. ಯಾಕಪ್ಪ ಅಂದ್ರೆ ನೀನು ಕೊಂಡು ದೇವ್ರು ಕೊಟ್ಟ, ನಾವು ಒಳ್ಳೇದು ನೋಡಿ ಒಳ್ಳೇದಿದ್ರೆ ಪರಲೋಕ. ದೇವ್ರು ಅದೇ ಕೊಂಡು ನೀನು ಕೊಟ್ಟ, ನಾನು ಇವೆಲ್ಲ ನೋಡ್ಕೊಂತ ಇಲ್ಲೇ ಇರ್ತಂದ್ರೆ ಪಾತಾಳ ಗ್ಯಾರಂಟಿ. ಇವಾಗ ಇಲ್ಲಿ ಬಂದ ನೀವೆಲ್ಲರಿಗೆ ಒಂದೇ ಸೂಟಿ ಪ್ರಶ್ನೆ ಆಗ್ತದೆ. ಎಲ್ಲರ ಶಾಲೆಗೆ ಹೋಗಿ ಹುಡುಗರು ಇದ್ರಲ್ಲ, ನಿಮ್ಮ ಮಾಸ್ಟ್ರು ಬೋರ್ಡ್ ಮೇಲೆ ಬರ್ದ ಮೇಲೆ ನೀವು ಯಾಕಂದ್ರೆ ನೋಡಿ ಬರ್ಕೋಬೇಕು, ಬೋರ್ಡ್ ಮೇಲೆ ನೋಡೇ ಬರ್ಕೋಬೇಕು. ಇದನ್ನ ಬಿಟ್ಟು ನೀವು ಆ ಕಡೆ ಮಾರ ಕುಂತ್ಕೊಂಡ್ರೆ ನನ್ಗ ನಿಮ್ಮ ಮಾಸ್ಟರ್ ಏನಂತ ಎದಕ್ ಬರ್ತಾನೆ, ನಿಮ್ಮಷ್ಟು ಒಳ್ಳೆ ಸ್ಟೂಡೆಂಟ್ ಎಲ್ಲೂ ನೋಡಿ ಅಂತಾನೆ. ಪಟ್ಟನ ಮುದು ಬಟ್ರೆ ಅಂತಾನೆ. ನಾನು ಈ ಕಡೆ ಕಷ್ಟ ಬಿದ್ದು ಬೋರ್ಡ್ ಮೇಲೆ ಬರ್ದ್ರೆ ನೀವು ಹಿಂದಕ್ಕೆ ನೋಡಿ ಕುಂತ್ಕೊಂತೀರಿ, ನಾವು ತಲೆ ಕೆಟ್ಟದ. ನೋಡ್ರಿ, ಒಬ್ಬ ಮಾಸ್ಟರ್ ಬರ್ದಿದ್ದ ಸರಿಗೆ ನಾವು ಅಲ್ಲಿ ಬೋರ್ಡ್ ಮೇಲೆ ಬರ್ಕೊಂಡಿದ್ದು ಆತ ಬರ್ದಿದ್ದು ನೋಡ್ಲಿದ್ರೆ ನಮಗೆ ಫೇಲ್ ಆಗ್ತೀವಿ. ಮತ್ತೆ ಏಸಪ್ಪ ಹೇಳೋ ಮಾತು ನಾವು ಮುಂದೆ ನೋಡು ತಿಳ್ಕೊಳಿದ್ರೆ ನಮ್ಮ ಜೀವನ ಹಿಂದ್ಗಡೆ ಯಾರ ಕೈ ಹಿಡೋರೇ ಇದ್ದಾರೆ, ನಿಮ್ಗೆ ಅದು ಗೊತ್ತಾಗಲ್ಲ. ನಾನು